ಹಾಯ್ ಆಲ್, ವೆಲ್ಕಮ್ ಟು LS ಯು ಚಾನಲ್. ಇವತ್ತು ನಾನು ಸಾಫ್ಟ್ ಆಗಿರೋ ಮಲ್ಲಿಗೆ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಇಡ್ಲಿ ರೈಸ್ ಅಂತಲೇ ಸಿಗುತ್ತೆ ನೋಡಿ. ಈ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅದು. ಇಡ್ಲಿ ರೈಸಲ್ಲೇ ಮಾಡಿದ್ರೆ ಅದನ್ನು 3 ಕಪ್ ತೊಗೊತಾ ಇದ್ದೀನಿ ನಾನು. ಮತ್ತು ಮೆಂತ್ಯನ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ತೋರಿಸಿಲ್ಲ, ಬಟ್ ಅದನ್ನು ಕೂಡ ಇದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಅವಲಕ್ಕಿನೂ ಕೂಡ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅವಲಕ್ಕಿ, ಗಟ್ಟಿ ಅವಲಕ್ಕಿ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿ ಒಂದು 3-4 ಟೈಮ್ಸು ಚೆನ್ನಾಗಿ ನೆನೆ ಹಾಕಬೇಕು. ಒಂದು 5 to 6 ಅವರ್ ಚೆನ್ನಾಗಿ ನೆನೆದ ನಂತರ ನಾವು ಗ್ರೈಂಡರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿಲೂ ಕೂಡ ಮಾಡ್ಕೊಬೋದು. ಫಸ್ಟು ನಾವು ಉದ್ದಿನಬೇಳೆನ ಹಾಕ್ಕೊಬೇಕಾಗುತ್ತೆ. ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಎಲ್ಲನೂ ಕೂಡ ಸ್ವಲ್ಪ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇರಿ. ನಾನು ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆ ಗ್ರೈಂಡರ್ಲಿ ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತಲ್ವ, ಅದರಿಂದ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೆ ಸಾಕು, ಅದು ತುಂಬಾ ಆಗುತ್ತೆ. ಅದರಿಂದ ನೋಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಮಿಕ್ಸಿಲಾದರೆ ಈ ಥರ ಚೆನ್ನಾಗಿ ಉಬ್ಬಿ ಬರಲ್ಲ ನೋಡಿ. ಈ ಥರ ನಾನು ನೋಡಿ ಗ್ರೈಂಡರ್ಲಿ ಒಂದು 20 ನಿಮಿಷ ಆದರೂ ಚೆನ್ನಾಗಿ ಗ್ರೈಂಡ್ ಆದ ನಂತರ ನೋಡಿ ಈ ಥರ ಆಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ. ಹೀಗೆ ಉದ್ದಿನಬೇಳೆನ ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡ್ಕೊಂಡ ನಂತರ ನಾವು ಆಮೇಲೆ ಅಕ್ಕಿನ ಸಪ್ರೇಟಾಗಿ ಮಾಡ್ಕೊಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ. ನಾನು ಇದರಲ್ಲಿ ಸ್ವಲ್ಪನ ತೆಗೆದಿಟ್ಕೊಂಡು ಅದರಲ್ಲಿ ಉದ್ದಿನವಡೆನೂ ಕೂಡ ಮಾಡಿದ್ದೆ. ಆ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಕೂಡ ಹೋಗಿ ಚೆಕ್ ಮಾಡಿ. ಅದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಉದ್ದಿನಬೇಳೆ ಹಿಟ್ಟು ಇಷ್ಟು ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಂತರ ನಾನು ಅದಕ್ಕೇ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ತುಂಬ ಚೆನ್ನಾಗಿ ನೆನೆಸಿರೋದ್ರಿಂದ ಇದು ಬೇಗನೆ ಗ್ರೈಂಡ್ ಆಗುತ್ತೆ. ಇದು ಕೂಡ ಒಂದು 20 ನಿಮಿಷ ಬೇಕಾಗುತ್ತೆ ನೋಡಿ. ಈ ಥರ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಮೀಡಿಯಮ್ ರವೆಯಷ್ಟು ಗ್ರೈಂಡ್ ಆಗಿದ್ದರೆ ಸಾಕು. ಅದಕ್ಕೆ ಅವಲಕ್ಕಿನೂ ಕೂಡ ಹಾಕಿನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಓವರ್ನೈಟು ಅದು ಪರ್ಮಿಟಾಗಿ ಬಿಟ್ಟಾಗ ಅದು ಉಬ್ಬಿ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದರಿಂದ ನಾನು ದೊಡ್ಡ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೊಬೋದು. ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 8 ಅವರ್ಸು ನಾವು ಮುಚ್ಚಿಡಬೇಕು. ನಂತರ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಅದಕ್ಕೆ ನಾನು ಕೆಳಗಡೆನೂ ಕೂಡ ಒಂದು ಪಾತ್ರೆನ ಇಟ್ಟಿದ್ದೀನಿ, ಅದು ಎಲ್ಲ ಉಬ್ಬಿ ಬಂದು ಹೊರಗಡೆ ಸುರಿಯುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅದು ತುಂಬಾ ಚೆನ್ನಾಗಿ ಉಬ್ಬಿದೆ ಅಂತ. ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ನೋಡಿ, ಇದನ್ನು ಉಬ್ಬಿ ಬಂದಿರೋದನ್ನ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಎತ್ತಿ ತೆಗೆದಿಟ್ಕೊಂಡು ಇಡ್ಲಿನ ಹಾಕ್ಕೊತಾರೆ. ಇಡ್ಲಿ ಆ ಥರನೂ ಮಾಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದನ್ನು ಖುಷ್ಬು ಇಡ್ಲಿ ಅಂತಲೂ ಕರೀತಾರೆ ಬೇರೆ ಕಡೆ. ನಾನು ಬಟ್ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನಂತರ ನಾನು ದೋಸೆ ಬ್ಯಾಟ್ರ್ ವಿಡಿಯೋನೂ ಕೂಡ ಹಾಕಿದ್ದೀನಿ, ನೀವು ಕೂಡ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ನಂತರ ನೋಡಿ ಎಲ್ಲನೂ ಕೂಡ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದ ನಂತರ ನೋಡಿ ಎಷ್ಟು ಪಾತ್ರೆ ಫುಲ್ಲಾಗಿ ತುಂಬಿದಂತಹ ಇಡ್ಲಿ ಬ್ಯಾಟರು ಪಾತ್ರೆಗೆ ಅರ್ಧದಷ್ಟು ಆಗಿದೆ ನೋಡಿ. ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದ್ದರೆ ಸಾಕಾಗುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುನೂ ಕೂಡ ಇರಬಾರ್ದು. ಹಾಗಾದರೆ ನಿಮಗೆ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ನಾನೀಗ ಇಡ್ಲಿ ಹಾಕೋ ಅಂಥ ಪಾತ್ರೆಗೆ ಎಣ್ಣೆ ಸವರ್ಕೊಂಡು ಅದಕ್ಕೆ ನೋಡಿ ಒಂದೊಂದು ಸೌಟಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೆವಿಯಾಗೂ ಕೂಡ ತುಂಬಿಡಬೇಡಿ, ಅದು ಬೆಂದ ನಂತರ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ನೀಟಾಗಿ ಬರಲ್ಲ ನಿಮಗೆ ನೋಡಿ. ಈ ಥರ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೆ. ಅದಾದ ನಂತರ ಪ್ಲೇಟ್ ಇರುವಂತಹ ಸ್ಟ್ಯಾಂಡನ್ನು ನಾನು ಇದರೊಳಗಡೆ ಇಟ್ಟು ಮುಚ್ಚಿ ಒಂದು 15 ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಫೋರ್ಕ್ ಸಹಾಯದಿಂದ ಚುಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಅದು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಎಲ್ಲನೂ ಕೂಡ ತೆಗೆದಿಟ್ಕೊತಾ ಇದ್ದೀನಿ. ತಣ್ಣಗಾದ ನಂತರ
ಎಲ್ಲನೂ ತೆಗೆದಿಟ್ಕೊಳ್ಳಿ. ತುಂಬ ಬಿಸಿ ಇದ್ದಾಗ ಇಡ್ಲಿ ತೆಗೆದ್ರೆ ಅದು ನೀಟಾಗಿ ಬರಲ್ಲ. ನೋಡಿ, ಒಂದು ಬೌಲಲ್ಲಿ ನೀರಿಟ್ಕೊಂಡು ಸ್ಪೂನನ್ನು ನೀರಲ್ಲಿ ಡಿಪ್ ಮಾಡಿದ ನಂತರ ನಾನು ಇಡ್ಲಿನ ತೆಗಿತಾ ಇರೋದ್ರಿಂದ ನೀಟಾಗಿ ಬರ್ತಾಯಿದೆ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನಾನು ಹೇಳ್ದಂಗೆ ತುಂಬಾ ಹಾಕಿದ್ರೆ ಇನ್ನೂ ಫುಲ್ಲು ಜಾಸ್ತಿ ಆಗಿಬಿಡ್ತಾಯಿತ್ತು ಸಂಪನ್ನ. ಕರೆಕ್ಟಾಗಿ ಒಂದು ಸೌಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ದಕ್ಕೆ ಹೀಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಅಂತ. ನೋಡಿ, ಇವಾಗ ನಿಮ್ಗೆ ತೋರಿಸ್ತೀನಿ. ಇದು ನೋಡಿ ಎಷ್ಟು ಸಾಫ್ಟಾಗಿ, ನೋಡಿ ಮುರಿದ್ರೆ ಇಡ್ಲಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ. ನೋಡಿ, ನೀವು ಕೂಡ ಟ್ರೈ ಮಾಡಿ ಈ ಮೆಥಡಲ್ಲಿ. ಯಾವುದೇ ರೀತಿ ಸೋಡಾ ಆಗಲಿ ಏನೂ ಕೂಡ ಮಿಕ್ಸ್ ಮಾಡ್ದೇ ಮನೇಲೇ ಕೂಡ ಇಷ್ಟು ಸೂಪರಾಗಿ ಇಡ್ಲಿ ಮಾಡ್ಕೊಬೋದು. ನಾನು ಇಡ್ಲಿ ಜೊತೆಗೆ ಬೆಂಡೆಕಾಯಿ ಗ್ರೇವಿನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಚಟ್ನಿನೂ ಕೂಡ ಇಟ್ಕೊಂಡಿದ್ದೀನಿ. ಎರಡು ಕಾಂಬಿನೇಷನಲ್ಲಿ ಇಡ್ಲಿ ಅಂತೂ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.